ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದಿದೆ, ಮನೆ ಕೂಡ ಕ್ಲೀನ್ ಆಗಿದೆ. ಸೊ ಪೂಜೆ ಕೂಡ ಆಗಿದೆ. ಸೊ ಇವತ್ತು ಕೂಡ ನೈವೇದ್ಯಕ್ಕೆ ಮಾವಿನ ಹಣ್ಣೆ ಇಟ್ಟಿದ್ದೀನಿ. ಅವತ್ತೇ ಹೇಳಿದೆ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣು ಇಡ್ತಿರ್ತೀನಿ ಅಂತ. ಸೊ ಪೂಜೆ ಕೂಡ ಆಯಿತು, ಬ್ರೇಕ್ಫಾಸ್ಟು ಕೂಡ ಮುಗಿಸ್ಬಿಟ್ಟೆ. ಬೆಳಗ್ಗೆನೇ ಬೇಗ ಪಡ್ಡು ಮಾಡಿದ್ನಲ್ಲ, ಸೊ ಪಡ್ಡು ತಿಂದ್ಕೊಂಡೆ. ಸೊ ಹೀಗೆ ನೋಡ್ತಾ ಇರಿ ವ್ಲಾಗ್ನ. ಹೀಗೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಕೆಲಸ ಮಾಡೋ ಅಷ್ಟರೊಳಗೆ ಸಾಕಾಗಿ ಹೋಗುತ್ತೆ ನಮ್ಮ ಹೆಣ್ಮಕ್ಳಿಗೆ. ಹೀಗೆ ಏನಪ್ಪ ಇವರು ಯಾವಾಗಲೂ ಕೆಲಸ ಅಂತಿರ್ತಾರೆ. ಹೌದು, ಅದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ನೋಡೋರಿಗೆ ಏನಪ್ಪ ಇದು ನಾರ್ಮಲ್ಲು ಡೈಲಿ ಎಲ್ಲ ಹೆಣ್ಮಕ್ಳು ಮಾಡೋವಂಥದ್ದನ್ನೇ ಇವ್ರು ಮಾಡ್ತಿರ್ತಾರೆ. ಅದರಲ್ಲಿ ಏನಿದೆ ಸ್ಪೆಷಲ್ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ನಮ್ಮ ವುಮೆನ್ಸ್ಗೆ ನಾನ್ ಸ್ಟಾಪ್ ವರ್ಕು. ಸಾಕಾಯಿತು, ಕೂತ್ಕೋಬೇಕು, ರೆಸ್ಟ್ ಮಾಡಬೇಕು ಅನ್ನೋಷ್ಟು ಪುರ್ಸೊತ್ತು ಕೂಡ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ನನ್ನ ಮಕ್ಕಳು ಬರೋಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿರ್ತೀನಿ. ಮತ್ತೆ ಬಂದಮೇಲೆ ಇನ್ನೊಂದು ರೌಂಡ್ ಕೆಲಸ ಮುಗಿಸಿರ್ತೀನಿ. ಆ ಥರ ನನಗಂತೂ ಅದು ಏನೋ ಗೊತ್ತಿಲ್ಲ, ನಾನ್ ಸ್ಟಾಪ್ ವರ್ಕ್ ಇದ್ದೇ ಇರುತ್ತೆ ಆಲ್ಮೋಸ್ಟು. ಈ ನಡುವೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲಂತೂ ಇನ್ನೂ ಕೆಲಸ ಅನ್ನೋ ಥರ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ. ಸೊ ಈ ರೀತಿ ಬ್ಯುಸಿ ಶೆಡ್ಯೂಲ್ಸ್ ಆಗಿದೆ ನನಗೆ. ಏನೂ ಮಾಡೋವಾಗಿಲ್ಲ, ಬ್ಯುಸಿ ಇರಲೇಬೇಕಲ್ವ ಮನುಷ್ಯ ಅಂದಮೇಲೆ. ಸೊ ಹಾಗಾಗಿ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ದಯವಿಟ್ಟು ಅದಕ್ಕೂ ಯಾರು ಏನು ಕಮೆಂಟ್ ಹಾಕಬೇಡಿ ಈ ಥರ. ಬಟ್ ಇಲ್ಲಿವರೆಗೂ ಯಾವುದು ಕಮೆಂಟ್ಸ್ ಆ ಥರ ಬಂದಿಲ್ಲ. ಪಾಸಿಟಿವ್ ಆಗಿ ಕಮೆಂಟ್ಸ್ ಬಂದಿಲ್ಲ. ಬರಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ಹೇಳ್ಬಿಟ್ಟೆ. ಸೊ ಹೀಗೆ ಫೈನಲಾಗಿ ಕೆಲಸ ಕೂಡ ಆಗಿದೆ. ನೆನೆ ಹಲಸಿನಣ್ಣು ಕಟ್ ಮಾಡಿದ್ದಿತ್ತಲ್ಲ, ಅದನ್ನು ಸ್ವಲ್ಪ ಹಾಗೆ ಚರ್ಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಚರ್ಪ್ ಮಾಡಿ ನಾನು ಸಿಗ್ತೀನಿ, ನೋಡ್ತಾಯಿರಿ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸೊ ಪೂಜೆ ಕೂಡ ಮುಗ್ದಿದೆ ನೋಡಿ. ಈ ರೀತಿ ನಾನು ಇದು ಸೊಪ್ಪು ಚಕೋತ ಸೊಪ್ಪು ಅಂತ ಬರುತ್ತಲ್ಲ, ಅದು ಹಾಗೆ ಸೊಪ್ಪು ಕಿತ್ಬಿಟ್ಟು ಹಾಗೇ ಪಾಟ್ ತೆಗೆದ್ರಾಗುತ್ತೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಚಕೋತ ಸೊಪ್ಪು ಎಷ್ಟು ಉದ್ದ ಬಂದಿದೆ ನೋಡಿ. ಇದು ಒಂದು ತೋರಣ ಈ ಥರ ಬಂದಿದೆ, ಅಂದರೆ ಮನಿ ಪ್ಲ್ಯಾಂಟ್ದು. ಸಿಂಪಲ್ಲಾಗಿ ಈ ರೀತಿ ರಂಗೋಲಿನ ಬಾಗಿಲಿಗೆ ಬಿಡಿಸಿದ್ದೆ ಇವತ್ತು. ಪೂಜೆ ಕೂಡ ಆಗಿತ್ತು. ನಮ್ಮ ಮನೆಯ ಹೂವಿನ ಗಿಡದಲ್ಲಿ ಈ ಕಲರ್ ಹೂವು ಬಿಟ್ಟಿತ್ತು ಇವತ್ತು. ಸೊ ಪೂಜೆ ಕೂಡ ಆಯಿತು. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಸೊ ಫೈನಲಾಗಿ ನಾನಿವಾಗ ಚರ್ಪನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಾಡಿಕೊಡ್ತಾಯಿದ್ರು. ಸೊ ನಾನಿವಾಗ ತಿನ್ನಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಇನ್ನೂ ಸರಿ ಮಿಕ್ಸ್ ಮಾಡಿಲ್ಲ. ಹಲಸಿನ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ, ಸಕ್ಕರೆ, ಬೆಲ್ಲ ಏನಾದರೂ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಬೆಲ್ಲ ಟೈಮ್ ಇರಲಿಲ್ಲ, ಸ್ವಲ್ಪ ಮಾಡಿದ್ರಿಂದ ನಾನು ಸಕ್ಕರೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ನನ್ನ ಚಿಕ್ಕ ಮಗನಿಗೆ ಇದು ಹಣ್ಣು ಫೇವ್ರೇಟ್. ಅವನು ಕೂಡ ಬಂದು ಇವಾಗ ಕೇಳ್ತಾನೆ, ಅದಕ್ಕೋಸ್ಕರ ಮಾಡಿಕ್ಕಿದ್ದೀನಿ, ಬಂದು ತಿನ್ನಲಿ ಅನ್ನೋ ಕಾರಣಕ್ಕೆ. ಆಹಾ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಹಾಕೋರು ಏಲಕ್ಕಿ ಕಾಯಿ ಎಲ್ಲ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ನೋಡಿ ಇಷ್ಟೇ ಇರೋದು. ಸೊ ಹಾಗಾಗಿ ಸ್ವಲ್ಪನ ಮಾಡಿರೋದ್ರಿಂದ ನಾನು ಏನೂ ಹಾಕಿಲ್ಲ. ಜಸ್ಟ್ ಸಿಂಪಲಾಗಿ ತೆಂಗಿನಕಾಯಿ ಮತ್ತು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹೀಗಿದೆ ನೋಡಿ. ಯಾರೆಲ್ಲ ಹಲಸಿನ ಹಣ್ಣಿನ ಪ್ರಿಯರಿದ್ದೀರಾ ಅವ್ರಿಗೋಸ್ಕರ ನೋಡಿ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಬಿಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಪ್ರೇಯರ್ ಮಾಡಲಿಕ್ಕೆ ಆಗಲೇ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಇರೋದ್ರಿಂದ ನಮ್ಮ ಮಕ್ಕಳು ಎಷ್ಟು ನೆಗ್ಲಿಜೆನ್ಸಿ. ನಮ್ಮ ಚಿಕ್ಕವನು ನೋಡಿ ವಾಕ್ ಸ್ಟೈಲು. ಸೊ ಫ್ರೆಂಡ್ಸ್, ನಾನಿವತ್ತು ಬ್ರೇಕ್ಫಾಸ್ಟಿಗೆ ನಮ್ಮ ಮನೇಲಿ ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಕ್ಯಾರೆಟ್ನ ಒಂದು ಮೂರು ಚಿಕ್ಕದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೀನ್ಸು, ಮತ್ತು ಕ್ಯಾಬೇಜ್, ಎಲೆಕೋಸು, ಮತ್ತು ಕ್ಯಾಪ್ಸಿಕಮ್, ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಆನಿಯನ್ ರಿಂಗ್ಸ್ ಅಂತ ಬರುತ್ತಲ್ಲ, ಅದು ನಮ್ಮ ಪಾಟಲ್ಲೇ ಹಾಕ್ಕೊಂಡಿದೆ. ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಈರುಳ್ಳಿನ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬಂದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಸೋಯಾ ಸಾಸು, ಸ್ವಲ್ಪ ಟೊಮೊಟೊ ಸಾಸು ಮತ್ತು ಫ್ರೈಡ್ ರೈಸ್ ಮಸಾಲ ಬರುತ್ತಲ್ಲ ಚಿಂಗ್ಸ್ದು, ಅದನ್ನು ತೊಗೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟು ಒಂದು ಬಾಣಲಿಗೆ ನಾನು ಆಯಿಲ್ನ ಬಿಸಿಗಿಟ್ಕೊಂಡಿದ್ದೀನಿ. ನಾನು ಈರುಳ್ಳಿ ಆಪ್ಷನಲ್ ಅಂತ ಹೇಳಿದೆ, ಕೆಲವರು ಹಾಕ್ಕೊತಾರೆ, ಕೆಲವರು ಹಾಕ್ಕೊಳ್ಳಲ್ಲ. ಅವ್ರವ್ರಿಗೆ ಬೇಕು ಅಂದರೆ ಹಾಕ್ಕೋಬೋದು, ನಮಗಿಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಆನಿಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗಾರ್ಲಿಕ್, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗಾರ್ಲಿಕ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ದೆ ಅಷ್ಟನ್ನು ಕೂಡ ಹಾಕಿ ಒಂದು 10 ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇಲ್ಲಿ ಕೆಲವು ತುಂಬ ಫ್ರೈ ಆಗೋವರೆಗೂ ಮಾಡ್ಕೋತಾರೆ, ಕೆಲವರು ಹಸಿ ಹಸಿ ಸ್ವಲ್ಪ ಸಿಗೋ ಥರ ಮಾಡ್ಕೋತಾರೆ. ಹಸಿ ಹಸಿ ಸಿಕ್ಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು. ಒಂದು 15 ಮಿನಿಟ್ಸ್ ಆದರೂ ಒಂದು ಮೀಡಿಯಮ್, ಅಂದರೆ ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಡ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವಿಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಇದು ಚೆನ್ನಾಗಿ ಕೂಡ ಫ್ರೈ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ನೋಡ್ಬೋದು ನೀವು. ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1-2 ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಟೇಸ್ಟಿಗೆ. ಆ ಮಸಾಲೆ ಪೌಡರಲ್ಲೂ ಹಾಕಿರ್ತಾರೆ, ನೋಡಿ ಹಾಕೊಳ್ಳಿ. ನಾನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗಾಗಿ. ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ಗೆ ಚಿಂಗ್ಸ್ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೈಡ್
ಫ್ರೈಡ್ ರೈಸ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇವಾಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ನಾನು ಸ್ವಲ್ಪ ಸೋಯಾ ಸಾಸ್ 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಟೊಮೊಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೋತೀನಿ, ಟೊಮೊಟೊ ಸಾಸ್ನ. ಸೊ ನಮ್ಮ ಮನೇಲಿ ಟೊಮೊಟೊ ಸಾಸ್ ಆಗಲೇ ಖಾಲಿಯಾಗಕ್ಕೆ ಬಂದಿತ್ತು. ಸೊ ನೋಡಿಕೊಂಡು ಸ್ವಲ್ಪ ಎಷ್ಟಿದೆ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ನಮ್ಮನೇಲಿ ಇವತ್ತು ನಾನು ಮನೆ ಅಕ್ಕಿ ಊರಿಂದ ತಂದಿದ್ದು. ನಿನ್ನೆ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ದಲ್ಲ, ಸೊ ತೊಗೊಂಬಂದಿದ್ರು. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ಟ್ರೈ ಮಾಡೋಣ ಅಂಥೇಳಿ ಮನೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೂಪರಾಗಿದೆ. ಫೈನಲ್ ಆಗಿ ಫ್ರೈಡ್ ರೈಸ್ ರೆಡಿ ಆಯಿತು. ಫೈನಲ್ ಆಗಿ ಇವತ್ತಿನ ಬ್ರೇಕ್ಫಾಸ್ಟ್ ವೆಜ್ ಫ್ರೈಡ್ ರೈಸ್ ಇಸ್ ರೆಡಿ. ನೋಡ್ಬೋದು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು, ಸಿಂಪಲ್ ವ್ಲಾಗ್. ಇವತ್ತಿನ ರೆಸಿಪಿ ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.